ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಎಸ್ ಎಂ ಸಚಿನ್. ಈ ಒಂದು ಸಿನಿಮಾ ಟ್ರೈಲರ್ ಬರೋಕನ 3 ವರ್ಷ ಆಯ್ತು ಅಂತಲೇ ಹೇಳ್ಬೋದು. ಸೊ ಲೇಟ್ ಆದ್ರೂ ಲೇಟೆಸ್ಟ್ ಆಗೈತೆ ಅಂತಾರಲ್ಲ, ಸೊ ಅದು 100% ನಿಜ. ಯಾಕಂತಂದ್ರೆ ಸೊ ಈ ಥರ ಒಂದು ಟ್ರೈಲರ್ ನಾವು ಸದ್ಯದಾಗಂತೂ ನೋಡೇ ಇರಲಿಲ್ಲ. ನಮ್ಮ ಒಂದು ಕನ್ನಡ ಸಿನಿಮಾದಲ್ಲಾಗಲಿ ಅಥವಾ ಇಂಡಿಯನ್ ಸಿನಿಮಾದಲ್ಲಾಗಲಿ. ಸೊ ಸದ್ಯಕ್ಕೆ ಅಂತೂ ಈ ಥರ ಒಂದು ಸಿನಿಮಾ ಟ್ರೈಲರ್ ನೋಡಿರಲಿಲ್ಲ. ಸೊ ಇವತ್ತು ಮಾರ್ಟಿನ್ ಸಿನಿಮಾ ಟ್ರೈಲರ್ ರಿಲೀಸ್ ಆಗೈತಿ. ಸೊ ಅದ್ರ ಬಗ್ಗೆ ಮಾತಾಡ್ಬೇಕಂತೇಳಿ ಬಂದೇನೆ. ಸೊ ಮಾರ್ಟಿನ್ ಸಿನಿಮಾ ಟ್ರೈಲರ್ ಮಾತ್ರ ಅದ್ಭುತವಾಗಿನ ಮೂಡ್ ಬಂದೈತೆ ಅಂತಲೇ ಹೇಳ್ಬೋದು. ಯಾಕಂತಂದ್ರೆ ಅದರಲ್ಲಿರೋ ಕೆಲವೊಂದು ಸೀನ್ಸ್ ಆಗಿರ್ಬೋದು, ಆ್ಯಕ್ಷನ್ ಸೀನ್ಸ್, ಅದಲ್ಲದೆ ಮತ್ತು ಅದರಲ್ಲಿರೋ ಯೂಸ್ ಮಾಡಿರುವಂಥ ಕ್ಯಾಮ್ರಾ ಆಗಿರ್ಬೋದು, ಕ್ಯಾಮ್ರಾ ಆ್ಯಂಗಲ್ ಆಗಿರ್ಬೋದು, ಅದಲ್ಲದೆ ಮ್ಯೂಸಿಕ್ ಆಗಿರ್ಬೋದು. ಸೊ ಟೋಟಲಿ ಹೇಳ್ಬೇಕಂತಂದ್ರೆ ಸೊ ಒಂದು ಸಿನಿಮಾ ಅಂದರೆ ಆ ಒಂದು ಆ್ಯಕ್ಷನ್ ಸಿನಿಮಾ ಅಂದರೆ ಯಾವ ಥರ ಇರುತ್ತೆ ಅನ್ನೋದಕ್ಕೆ ಸೊ ಈ ಒಂದು ಮಾರ್ಟಿನ್ ಸಿನಿಮಾ ಟ್ರೈಲರ ಒಂದು ಉದಾಹರಣೆ ಅಂತಲೇ ಹೇಳ್ಬೋದು. ಯಾಕಂತಂದ್ರೆ ಮಾರ್ಟಿನ್ ಸಿನಿಮಾದ ಆ ಒಂದು ಟ್ರೈಲರ್ ಒಳಗೆ ಸೊ ಅಷ್ಟೊಂದು ಮೇಕಿಂಗ್ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಸ್ಕೋರ್, ಮ್ಯೂಸಿಕ್ ಆಗಿರ್ಬೋದು. ಸೊ ಟೋಟಲಿ ಹೇಳ್ಬೇಕಂತಂದ್ರೆ ಸೊ ಒಂದು ಟ್ರೈಲರ್ಗೆ ಎಷ್ಟು ಇನ್ವಿಟೇಷನ್ ಅಂತಾರಲ್ಲ, ಸೊ ಒಂದು ಮದುವೆಗೆ ಇನ್ವಿಟೇಷನ್ ಕಾರ್ಡ್ ಮೇಲೆ ಯಾವ ಥರ ಪೇಪರ್ ಇರುತ್ತೋ ಅದನ್ನು ತೆಗೆದ್ಮೇಲೆ ಒಳಗಡೆ ಏನು ಅವ್ರದ್ದೊಂದು ಹೆಂಗೆ ಇರುತ್ತಲ್ಲ, ವಿಳಾಸ, ಮದುವೆ ಆಗೋದು ಹೆಂಗೆ ಇರುತ್ತಲ್ಲ, ಸೊ ಅದೇ ಥರ ಈ ಒಂದು ಸಿನಿಮಾ ನೋಡೋಕ್ಕೆ ಜನರನ್ನ ಥಿಯೇಟ್ರಿಗೆ ಎಳ್ಕೊಳ್ಳೋಕ್ಕೆ ಒಂದು ಟ್ರೈಲರ್ ಅಂತಾರಲ್ಲ, ಸೊ ಟ್ರೈಲರ್ ಮಾತ್ರ ಅದೇ ರೇಂಜ್ಗೆ ಬಿಟ್ಟಿದ್ದಾರೆ. ಸೊ ಸದ್ಯಕ್ಕೆ ನಮ್ಮ ಈಗ ಕನ್ನಡ ಚಿತ್ರರಂಗದಲ್ಲಿ ಸೊ ಸಿನಿಮಾನ ಥಿಯೇಟ್ರಿಗೆ ಬಂದು ಯಾರೂ ನೋಡ್ತಾ ಇಲ್ಲ ಅಂತ ಅನ್ನತ್ತಿದ್ರು. ಸೊ ಇದನ್ನು ಥಿಯೇಟ್ರಲ್ಲಿ ರಿಲೀಸ್ ಮಾಡಿದರು. ಸೊ ಅಲ್ಲಂತೂ ಸಿಕ್ಕಾಪಟ್ಟಿ ಜನ ಬಂದಿದ್ದರು. ಸೊ ಅದಲ್ದನ ಥಿಯೇಟ್ರಲ್ಲಿ ಒಂದು ಫ್ಯಾನ್ಸ್ಗೆ ಯಾವ ಥರ ಫುಲ್ ಎಂಜಾಯ್ ಮಾಡ್ಬೇಕು ಅನಿಸುತ್ತಲ್ಲ, ಸೊ ಅದೇ ಥರ ಥಿಯೇಟ್ರಲ್ಲಿ ಎಂಜಾಯ್ ಮಾಡಿ ಒಂದು ಟ್ರೈಲರ್ನ ಸೊ ಥಿಯೇಟ್ರಲ್ಲಿ ನೋಡಿದ್ದಾರೆ. ಸೊ ನಾವಂತೂ ಥಿಯೇಟ್ರಲ್ಲಿ ಹೋಗೋಕ್ಕಾಗಲಿಲ್ಲ, ನೋಡಿಲ್ಲ. ಸೊ ಅದಲ್ಲದೆ ಇವಾಗ ಸದ್ಯಕ್ಕೆ ಯೂಟ್ಯೂಬಲ್ಲಿ ಟ್ರೈಲರ್ ರಿಲೀಸ್ ಆಗಿದೆ. ಸೊ ಯಾರೆಲ್ಲ ಇನ್ನೂ ಟ್ರೈಲರ್ನ ನೋಡಿಲ್ವೋ ಸೊ ಹೋಗಿ ನೋಡಿ ಅಂತ ಹೇಳ್ತೀನಿ. ಯಾಕಂತಂದರೆ ಟ್ರೈಲರಲ್ಲಿರೋ ಒಂದೊಂದು ಸೀನ್ಗಳು ಮಾತ್ರ ಅದ್ಭುತವಾಗಿ ಮೂಡಿ ಬಂದವ. ಸೊ ಅದಲ್ಲದೆ ಸ್ವಲ್ಪ ಟ್ರೈಲರಿಂದ ನೋಡಿ ಸಿನಿಮಾ ಬಗ್ಗೆ ಜಡ್ಜ್ ಮಾಡೋದಂದರೆ, ಯಾಕಂದರೆ ಜಜ್ಮೆಂಟ್ ಹತ್ತಲ್ಲ. ಯಾಕಂತಂದರೆ ಸೊ ಜಾಸ್ತಿ ಏನು ಬಿಟ್ಕೊಟ್ಟಿಲ್ಲ ಅವ್ರು ಸಿನಿಮಾ ಬಗ್ಗೆ, ಸಿನಿಮಾದಲ್ಲಿರೋ ಸ್ಟೋರಿ ಬಗ್ಗೆ ಆಗಲಿ. ಯಾಕಂತಂದ್ರೆ ಸೊ ಒಂದು ಪಾಕಿಸ್ತಾನಲ್ಲಿರೋ ಒಂದು ಆರ್ಮಿ, ಅದನ್ನು ಬಿಟ್ಟರೆ ಬಾಕ್ಸಿಂಗ್ ಸೀನ್ಸು ಫಸ್ಟ್ಗೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹಾಂಗ್ಕಾಂಗು, ಅದು ಸಿಡ್ನಿ, ಟರ್ಕಿ, ಬೇರೆ ಬೇರೆ ದೇಶ ಎಲ್ಲ ತೋರಿಸ್ತಾರೆ. ಸೊ ಅದೊಂದು ಸ್ವಲ್ಪ ನೇಮಲ್ಲಿ ಬಿಟ್ಟರೆ ಅದಲ್ಲದೆ ವಾಪಸ್ ನೆಕ್ಸ್ಟ್ ಟ್ರೈಲರಲ್ಲಿ ಏನೂ ಜಾಸ್ತಿ ಬಿಟ್ಟಿಲ್ಲ. ಬಾಕ್ಸಿಂಗ್ ಇರುತ್ತೆ. ಅದಲ್ಲದೆ ಒಂದು ಧ್ರುವ ಸರ್ಜಾ ಅವ್ರನ್ನ ಒಂದು ಪೊಲೀಸ್ ಆರ್ಮಿ ಒಂದು ವ್ಯಾನಲ್ಲಿ ಕರ್ಕೊಂಡು ಹೋಗ್ತಿರ್ತಾರೆ. ಅದಲ್ಲದೆ ಒಂದು ಸ್ವಲ್ಪ ಆ್ಯಕ್ಷನ್ ಸೀನ್ಸು, ಅಲ್ಲಿ ಇಲ್ಲಿ ಫೈಟಿಂಗ್ ಸೀನ್ಸ್ ಆಗಿರ್ಬೋದು. ಸೊ ಟೋಟಲಿ ಹೇಳ್ಬೇಕಂತಂದ್ರೆ ಕಂಟೆಂಟ್, ಸ್ಟೋರಿ ಬಗ್ಗೆ ಸಿನಿಮಾದವ್ರು ಏನೂ ಬಿಟ್ಕೊಟ್ಟಿಲ್ಲ. ಸೊ ನಾವೇ ಸ್ವಲ್ಪ ಥಿಂಕ್ ಮಾಡಿ ಸ್ಟೋರಿ ಬಗ್ಗೆ ಹೇಳೋದಂದರೆ, ಸೊ ಧ್ರುವ ಸರ್ಜಾ ಅವರು ಏನೋ ಇನ್ ಕೇಸ್ ಆರ್ಮಿಯಿಂದ ಕೋರ್ಟ್ ಮಾರ್ಷಲ್ ಅಥವಾ ಏನೋ ಒಂದು ಆಗಿ ಸೊ ಆರ್ಮಿಯಿಂದ ಹೊರಗುಳಿದು ಬೇರೆ ಬೇರೆ ದೇಶದಲ್ಲೆಲ್ಲ ಕ್ರೈಮ್ ಮಾಡ್ಕೋತ ಬಂದಾಗ ಪಾಕಿಸ್ತಾನದಲ್ಲೂ ಹೋಗಿ ಅಲ್ಲಿ ಹೋಗಿ ಕ್ರೈಮ್ ಮಾಡ್ತಾ ಇದ್ದಾನೆ. ಆ ಥರ ಆದಾಗ ಅವ್ರನ್ನ ಹಿಡ್ಕೊಂಡು ಹೋಗಿರ್ತಾರೆ. ಸೊ ಅಲ್ಲಿ ಪಾಕಿಸ್ತಾನ ಆರ್ಮಿ ಅವರ ಒಂದು ಇದರಲ್ಲಿ ಹೇಳೋ ಥರ ಸೊ ಪಾಕಿಸ್ತಾನಕ್ಕೆ ಬರೋದಲ್ದೇ ಪಾಕಿಸ್ತಾನದೊಳಗೆ ಕ್ರೈಮ್ ಮಾಡ್ತಿದ್ದಾರೆ. ಸೊ ಪಾಕಿಸ್ತಾನಕ್ಕೆ ಬರೋದೇ ಒಂದು ಕ್ರೈಮು, ಅದಲ್ಲದೆ ಇಲ್ಲಿ ಬಂದು ಕ್ರೈಮ್ ಮಾಡ್ತಾಯಿದ್ದಾರೆ. ಈ ಥರ ಒಂದು ಲೈನ್ ಬರುತ್ತೆ. ಸೊ ಹಂಗೆ ನೋಡಿದ್ರೆ ಈ ಥರನೂ ಇರ್ಬೋದು ಸ್ಟೋರಿ. ಯಾಕಂತಂದರೆ ಊಹೆ ಈ ಥರ ಗೆಸ್ ಮಾಡಿ ಹೇಳ್ಬೋದು. ಅದನ್ನ ಬಿಟ್ಟರೆ ಸಿನಿಮಾ ಏನು ಅಂತ ಟ್ರೈಲರ್ ನೋಡಿದ್ರಿಂದ ಗೊತ್ತಾಗಂಗಿಲ್ಲ. ಸೊ ಸಿನಿಮಾ ಅಕ್ಟೋಬರ್ 11 ತಾರೀಕು ವರ್ಲ್ಡ್ ವೈಡ್ ರಿಲೀಸ್ ಆಗತೈತಿ. ಸೊ ಸಿನಿಮಾನ ನೋಡಿದಾಗಲೇ ಅದರ ಕಂಟೆಂಟು, ಸ್ಟೋರಿ ಏನು ಅಂತ ಗೊತ್ತಾಗೋದು. ಸೊ ಟೋಟಲಿ ಹೇಳ್ಬೇಕಂತಂದ್ರೆ ಟ್ರೈಲರ್ ಮಾತ್ರ ಆ್ಯಕ್ಷನ್ ಸೀನ್ಸ್ ಆಗಿರ್ಬೋದು, ಸೊ ಎಲ್ಲವೂ ಅದ್ಭುತವಾಗಿ ಬಂದವು. ಸೊ ಧ್ರುವ ಸರ್ಜಾ ಅವ್ರ ಅನ್ಕ ಆ್ಯಕ್ಟಿಂಗ್ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಸೊ ಅವ್ರ ಹಿಂದಿನ ಸಿನಿಮಾಗಳನ್ನ ನೋಡೋ ಪ್ರಕಾರ ಆದ್ರೆ ಸೊ ಈ ಸಿನಿಮಾ ಕಂಪೇರ್ ಮಾಡಿದ್ರೆ ಟೋಟಲಿ ಡಿಫ್ರೆಂಟ್. ಹಿಂದಿನ ಸಿನಿಮಾಗಳಿಗೆ ಇದಕ್ಕೂ ಫುಲ್ ಒಂಥರ ಡಿಫ್ರೆಂಟ್ ಆಗಿನ ಒಂದು ಸೀನ್ಗಳು ಅದಾವ. ಸೊ ಯಾರೆಲ್ಲ ಇನ್ನೂ ಟ್ರೈಲರ್ ನೋಡಿಲ್ಲ ನೋಡಿರಿ. ಅದಲ್ದನ ಅಕ್ಟೋಬರ್ 11 ತಾರೀಕು ಸಿನಿಮಾ ರಿಲೀಸ್ ಆಗತ್ತೈತಿ. ಸೊ ಇದಲ್ದನ ನೆಕ್ಸ್ಟ್ ಧ್ರುವ ಸರ್ಜಾ ಅವ್ರದನ್ನ KD ಸಿನಿಮಾ ಕೂಡ ಡಿಸೆಂಬರ್ಗೆ ರಿಲೀಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ KD ಟೈಮಲ್ಲಿ ನೋಡೋಣ. ಸೊ ಇವಾಗ ಮಾರ್ಟಿನ್ ಟೈಮ್ ಐತಿ. ಸೊ ಮಾರ್ಟಿನ್ ಬಗ್ಗೆ ಮತ್ತೆ ನೆಕ್ಸ್ಟ್ ಅಪ್ಡೇಟ್ ಆಗಿರ್ಬೋದು, ಏನಾದರೂ ಬರ್ತಾವಲ್ಲ, ಸೊ ಅದ್ರ ಬಗ್ಗೆ ಹೇಳೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ
ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಅದಲ್ಲದೆ ನಮ್ಮ ಕನ್ನಡ ಸಿನಿಮಾನ ಬೆಳೆಸಿ, ಹರಿಸಿ, ಹಾರೈಸಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.